ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಕೇರಳ ಸ್ಟೈಲ್ ಫಿಶ್ ಕರಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಮೊದಲು ಸ್ಟವ್ ಮೇಲೆ ಒಂದು ಬಾಣಲಿ ಇಲ್ಲ ಅಂತಂದರೆ ಒಂದು ಪಾತ್ರೆಯನ್ನು ಇಟ್ಟು ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೊದಲು ಮೆಂತ್ಯನ ಹಾಕಬೇಕು. ಅದಾದ ನಂತರ ಮೆಂತ್ಯ ಸ್ವಲ್ಪ ಸಿಡಿತಾ ಇದೆ ಅಂತ ಅಂದಿದ ನಂತರ ನೆಕ್ಸ್ಟ್ ನಾವು ಅದಕ್ಕೆ ಜೀರಿಗೆನ ಕೂಡ ಹಾಕಬೇಕು. ಸ್ವಲ್ಪ ಜೀರಿಗೆನ ಹಾಕಿ ಅದನ್ನು ಇದು ಮಾಡ್ಕೋಬೇಕು. ಸೊ ಈ ಕಡೆ ನೀವು ನೋಡ್ಬೋದು ಫಿಶ್ ಕರಿಗೆ ಏನೇನು ಬೇಕು, ಅದು ಕೇರಳ ಸ್ಟೈಲ್ ಫಿಶ್ ಕರಿಗೆ ಏನೇನು ಬೇಕಂತ ಹೇಳಿದ್ರೆ ಸೊ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಹಾಗೂ ಟೊಮೊಟೊ. ಸೊ ಇದನ್ನು ನಾನು ಕೇರಳದಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ನಾವೇನು ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ಬೆಳ್ಳುಳ್ಳಿ, ಸೊ ನೆಕ್ಸ್ಟ್ ಇಂಜಿ, ಶುಂಠಿ ಅಂತ ಹೇಳಿದ್ರೆ ಇಂಜಿ, ನೆಕ್ಸ್ಟ್ ಪಚ್ಚಮೊಳಗು ಮೀನ್ಸ್ ಏನಂದರೆ ಹಸಿಮೆಣ್ಸಿನ್ಕಾಯಿ. ಅದಾದ ನಂತರ ಇದು ಅವ್ರು ಹೇಳಿದ್ದು ಚಿಕ್ಕ ಈರುಳ್ಳಿ ಅಂತ ಹೇಳಿ. ಸೊ ಚಿಕ್ಕ ಈರುಳ್ಳಿ ಅಂತ ಅಂದರೆ ಮಲಯಾಳಮಲ್ಲಿ ವಾಟ್ ಈಸ್ ದ ಚರುಳ್ಳಿ ಅಂತ ಹೇಳಿ. ಟೊಮೊಟೊ ಮಲಯಾಳಮಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ತಕಾಲಿ. ಸೊ ಇಷ್ಟನ್ನು ಫಸ್ಟ್ ನಾವು ತಕಾಲಿನ ನಾವು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಫಸ್ಟ್ ಇಷ್ಟೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾವು ತಕಾಲಿನ ಆ್ಯಡ್ ಮಾಡಬೇಕು. ತಕಾಲಿನ ಇಲ್ಲಿ ನೋಡ್ಬೋದು ನೀವು ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಈ ತಕಾಲಿನ ಆ್ಯಡ್ ಮಾಡಿದ ನಂತರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ಇದು ಇಷ್ಟು ನಾವು ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು, ಇದು ಆಲ್ಮೋಸ್ಟ್ 3/4 kg ಫಿಶ್ ಅಷ್ಟಿದೆ. ಅಷ್ಟಕ್ಕೆ ನಾವು ಈ ರೀತಿ ಒಂದು 2 ಟೊಮೊಟೊ ಈ ಥರ ಎಲ್ಲ ತೊಗೊಂಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಅದಕ್ಕೆ ಮಸಾಲ ಐಟಮ್ಸ್ ಏನು ಬೇಕಂತ ಹೇಳಿದ್ರೆ ಮೆಣಸಿನ ಪುಡಿ, ಹಾಗೆಯೇ ಜೀರಿಗೆ ಪುಡಿ, ಅರಿಶಿನ ಪುಡಿ, ಹಾಗೆ ಫಿಶ್ ಪೌಡರ್. ಇದಿಷ್ಟು ಕೂಡ ನಮಗೆ ಬೇಕಾಗಿರೋ ಒಂದು ಮಸಾಲ ಪೌಡರ್ಸು ಕೇರಳ ಸ್ಟೈಲ್ ಫಿಶ್ ಕರಿಗೆ. ಸೊ ಇದಿಷ್ಟು ಆ್ಯಕ್ಚುಲಿ ಇದು ಮಲಯಾಳಮಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಷ್ಟು ನನಗಷ್ಟು ಐಡಿಯಾ ಇಲ್ಲ ಆಯಿತಾ. ಎನಿವೇಸ್ ಇದಕ್ಕೆ ನಾವು ಇಲ್ಲಿ ಫಿಶ್ ಪೌಡರ್, ಮೆಣಸಿನ ಪುಡಿ, ಅರಿಶಿನ ಪುಡಿ ಹಾಗೂ ಜೀರಿಗೆ ಪುಡಿನ ತೊಗೊಂಡಿದ್ದೀವಿ. ಇದಿಷ್ಟು ನಮಗೆ ಬೇಕಾಗಿರೋವಂಥ ಮಸಾಲ ಐಟಮ್ಸ್. ಸೊ ಇವಾಗ ನಾವು ಮೊದಲು ಸ್ಟವ್ ಮೇಲೆ ಆಲ್ರೆಡಿ ನಾವು ಏನು ಒಗ್ಗರಣೆ ಐಟಮ್ಸ್ ಹಾಕಿದ್ವಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಕೂಡ ಫ್ರೈ ಮಾಡೋಣ. ಅದಾದ ನಂತರ ನಾವು ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕು. ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಅದನ್ನು ಫ್ರೈ ಮಾಡಿಕೊಂಡು ನಾವು ಈ ಕಡೆ ನಾನು ಆಲ್ರೆಡಿ ತೋರಿಸಿದ್ದೊಂದು ಮಸಾಲ ಐಟಮ್ಸ್ ಕೂಡ ಇವಾಗ ಆ್ಯಡ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಆ್ಯಡ್ ಮಾಡಿ ಮೊದಲು ಒಂದು ಸಲ ನೀಟಾಗಿ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮುಂಚೆನೇ ಏನು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಏನೇನು ಹಾಕಿದ್ವಿ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೇರಳ ಸ್ಟೈಲ್. ಸೊ ಹಾಗಾಗಿ ನನಗೂ ಇದು ಫಸ್ಟ್ ಟೈಮ್. ಬಿಕಾಸ್ ಇಲ್ಲಿ ಅವ್ರು ಹೇಳಿದ್ದು ಅವರು ಕೂಡ ನಮ್ಮ ಸೈಡಲ್ಲಿ ಯಾವ ಥರ ಅಂತ ಹೇಳಿದ್ರೆ ನಮಗೆ ಇವಾಗ ಏನಾದರೂ ಫಿಶ್ ಕರಿ ಮಾಡ್ತಿದ್ದೀವಿ, ಇಲ್ಲ ಫಿಶ್ ಸಾಂಬಾರು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಯೂಸ್ವಲಿ ಹುಣಸೆ ಹಣ್ಣಿನ ನಮ್ಗೆ ಸ್ವಲ್ಪ ಅದು ಹುಳಿ ಇದ್ರೇ ಒಂದು ಫಿಶ್ ಕರಿಗೆ ಒಂದು ಏನು ಹೇಳ್ತಾರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಸೊ ಇಲ್ಲೂ ಅಷ್ಟೇ ಇವರು ಏನು ಮಾಡ್ತಿದ್ದಾರೆ, ಇವರು ಆ್ಯಕ್ಚುಲಿ ಇವತ್ತು ಟೊಮೊಟೊ ಯೂಸ್ ಮಾಡಿದರೆ ಇವರು ಕೂಡ ಏನು ಫಿಶ್ ಕರಿಗೆ ಹುಣಸೆ ಹಣ್ಣು ಯೂಸ್ ಮಾಡಿ ಅವರು ಕೂಡ ಸಾಂಬಾರಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರು ಇವಾಗ ಹುಣಸೆ ಹಣ್ಣು ಇಲ್ಲ ಅಂತ ಹೇಳಿರೋದ್ರಿಂದ ಈ ಥರ ಕೂಡ ಅವರು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಅನ್ನೋದರಿಂದ ಕೇರಳ ಸ್ಟೈಲ್ ಅನದರ್ ಸ್ಟೈಲ್. ಇದು ಕೂಡ ಸ್ವಲ್ಪ ಜನ ಹುಳಿ ಇಷ್ಟಪಡೋರು ಸ್ವಲ್ಪ ಹುಳಿ ಜಾಸ್ತಿ ಇದು ಮಾಡ್ತಾರೆ, ಇಲ್ಲ ಅಂತ ಅಂದರೆ ಇಲ್ಲ. ಸೊ ಅದಾದ ನಂತರ ಒಂದು ಸಲ ಮಸಾಲ ಮಿಕ್ಸ್ ಆಗಿದ ನಂತರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನಾವು ನೀರನ್ನ ನೋಡಿಕೊಂಡು ಹಾಕ್ಕೋಬೇಕು. ಅದಾದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಫ್ರೆಂಡ್ ಫಿಶ್ ತಲೆನ ತೋರಿಸ್ತಾ ಇರೋದು ಯಾವ ಥರ ಇದೆ ಅಂತ ಹೇಳಿ. ಅದು ನಾನು ಕ್ವಶನ್ ಮಾಡಿದೆ, ಯಾಕೆ ಇದು ಇಷ್ಟೊಂದು ಥರ ಒಳಗಡೆ ಏನೂ ಇಲ್ಲ, ಒಂದು ಕಣ್ಣಿಲ್ಲ, ಏನಂದರೆ ಏನೂ ಇಲ್ಲ, ಇಷ್ಟು ಡೀಪ್ ಕ್ಲೀನಿಂಗ್ ಯಾರು ಮಾಡಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ನಾನೇ ಕ್ಲೀನ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ನಾವು ಇಟ್ಟಿದ್ದು ಒಂದು ಪಾತ್ರೆ ಬಂದುಬಿಟ್ಟು ತುಂಬ ಚಿಕ್ಕದಾಯಿತು. ಸ್ವಲ್ಪ ಫಿಶ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಪಾತ್ರೆ ಸ್ವಲ್ಪ ಚಿಕ್ಕದಾಗಿದ್ದರಿಂದ ನಾವು ಬೇರೆ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿದ್ವಿ. ಎಲ್ಲನೂ ಸೇಮ್ ನಾವೇನು ಹಾಕಿದ್ವಿ ಅದೆಲ್ಲನೂ ಕೂಡ ನಾವು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಸೊ ಅದಕ್ಕೊಂದು ಪ್ಲೇಟನ್ನು ಮುಚ್ಚಿ ಅದಾದ ನಂತರ ಫಿಶ್ ಆ್ಯಕ್ಚುಲಿ ಬೇಗ ಬೇಯುತ್ತೆ. ಸೊ ಹಂಗಾಗಿ ನಾವು ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ ಫಿಶ್ ಕರಿ. ಸೊ ಇಲ್ಲಿ ನೋಡ್ಬೋದು ನೀವು ಇವಾಗ ಇದು ನೀಟಾಗಿ ಕುದೀತಾ ಇದೆ. ಸೊ ಇವಾಗ ಫಿಶ್ ಕರಿ ರೆಡಿ ಆಗಿದೆ. ಸೊ ನೀವು ಮಾಡಿ ಟೇಸ್ಟಿಯಾಗಿತ್ತಂತ